ದೃಶ್ಯಗಳು ಕೂಡ ಈಗ ಲಭ್ಯವಾಗಿದೆ. ನಾವು ನೋಡ್ತಾ ಇದೀವಿ ವಿಮಾನ ಯಾವ ರೀತಿಯಾಗಿ ಬಾಂಬ್ಗಳನ್ನ ಡ್ರಾಪ್ ಮಾಡಿ ಮೂವ್ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ವಿಜುವಲ್ಸ್ ಕೂಡ ಈಗ ಲಭ್ಯ ಆಗ್ತಾ ಇದೆ. ಏರ್ ಸ್ಟ್ರೈಕ್ ನ ದೃಶ್ಯಾವಳಿಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ. ಎಸ್, ನಾವು ನೋಡ್ತಾ ಇದೀವಿ. ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು ಮಿರಾಜ್ 2000 ಯುದ್ಧ ವಿಮಾನಗಳು ಈ ರೀತಿಯಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸುಖನಿದ್ದೆಯಲ್ಲಿ ಮಲಗಿದ್ದ ಭಯೋತ್ಪಾದಕರನ್ನು ಎಬ್ಬಿಸಿ ದೀಪಾವಳಿ ತೋರಿಸಿದ್ದಾರೆ. ನಿನ್ನೆ ಬೆಳಗಿನ ಜಾವ 3:30 ಸುಮಾರಿಗೆ ಆ ದೀಪಾವಳಿ ನೋಡಿದ ಬಳಿಕ ನೇರವಾಗಿ ಅವರು ಪ್ರಯಾಣವನ್ನ ಮಾಡಿದ್ದಾರೆ ಮೇಲಕ್ಕೆ ಅನ್ನುವಂತಹ ಮಾಹಿತಿ. 12ಕ್ಕೂ ಅಧಿಕ ಮಿರಾಜ್ ಯುದ್ಧ ವಿಮಾನಗಳನ್ನು ಬಳಸಿ ಹಲವಾರು ಬೇರೆ ಬೇರೆ ಲೊಕೇಶನ್ಸ್ನಲ್ಲಿ ಈ ರೀತಿಯಾಗಿ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಮಲ್ಟಿಪಲ್ ಲೊಕೇಶನ್ಗಳಲ್ಲಿ ಏರ್ ಸ್ಟ್ರೈಕ್ ಮಾಡಲಾಗಿದೆ. 10 ಹಲವು ಭಯೋತ್ಪಾದಕ ಕ್ಯಾಂಪ್ಗಳನ್ನು ಧ್ವಂಸಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ದೃಶ್ಯಗಳು ಕೂಡ ಲಭ್ಯ ಆಗ್ತಾ ಇದೆ. ಬೆಳಗಿನ ಜಾವ 3:30ಕ್ಕೆ ಭಯೋತ್ಪಾದಕರನ್ನ ಎಬ್ಬಿಸಿ ಅವರಿಗೆ ದೀಪಾವಳಿಯನ್ನು ತೋರಿಸಿ ನಮ್ಮ ವಾಯುಪಡೆ ಈ ದೃಶ್ಯಗಳು ಸಾರಿ ಹೇಳ್ತಾ ಇದೆ ಎಷ್ಟು ದೊಡ್ಡ ಪ್ರಮಾಣದ ಏರ್ ಸ್ಟ್ರೈಕ್ ಆಪರೇಷನ್ ನಡೆಸಲಾಗಿದೆ ಅಂತ ಹೇಳಿ. ಅಕ್ಷರಶಃ ಬಾಂಬ್ಗಳ ಮಳೆಯನ್ನೇ ಗರೆಯಲಾಗಿದೆ ಅಂತ ಚಂದ್ರಮೋಹನ್. ಹೌದು ಅಮರ್ ಪ್ರಸಾದ್, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಬಾಲ್ಕೋಟ್ ಚಕೋಟಿ ಪ್ರದೇಶಗಳಲ್ಲಿ 1000 kgಯಷ್ಟು ಬಾಂಬ್ಗಳನ್ನು ಹಾಕಲಾಗಿದೆ. ಇದರಿಂದಾಗಿ 10ರಿಂದ 12 ಜೈಷೆ ಮೊಹಮ್ಮದ್ನ ಕ್ಯಾಂಪ್ಗಳು ಸಂಪೂರ್ಣವಾಗಿ ಧ್ವಂಸವಾಗಿವೆ. ಆದ್ರೆ ಇದರಲ್ಲಿ ಇದ್ದಂತ ಎಷ್ಟು ಮಂದಿ ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಮಾಹಿತಿ ಅಷ್ಟೇ ಬರಬೇಕಾಗಿದೆ. 12 ಮಿರಾಜ್ ಯುದ್ಧ ವಿಮಾನಗಳು ಮುಂಜಾನೆ 3:30ಕ್ಕೆ ನಡೆಸಿದಂತಹ ಏರ್ ಸ್ಟ್ರೈಕ್ ನಲ್ಲಿ ಈಗ ಸುಮಾರು ಜೈಷೆ ಮೊಹಮ್ಮದ್ನ 3 ಕಂಟ್ರೋಲ್ ರೂಮ್ಗಳು ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿವೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಯೋತ್ಪಾದಕರು ಕೂಡ ಸಾವನ್ನಪ್ಪಿರ್ತಾರೆ. ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಈಗ ಪಾಕಿಸ್ತಾನವೇ ಅಧಿಕೃತವಾಗಿ ಹೇಳ್ಬೇಕಾಗಿದೆ. ಆದ್ರೆ ಅದ್ರ ಬಗ್ಗೆ ಪಾಕಿಸ್ತಾನ ಹೇಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಆದ್ರೆ ಬಾಂಬ್ ದಾಳಿ ನಡೆದಿರೋದನ್ನ, ಏರ್ ಸ್ಟ್ರೈಕ್ ನಡೆದಿರೋದನ್ನ ನೋಡಿದ್ರೆ ಸುಮಾರು 50ರಿಂದ 60 ಮಂದಿ ಭಯೋತ್ಪಾದಕರು ಈ ದಾಳಿನಲ್ಲೂ ಕೂಡ ಸಾವನ್ನಪ್ಪಿರ್ತಕ್ಕಂತಹ ಸಾಧ್ಯತೆಗಳಿವೆ. ಯಾಕೆಂತಂದ್ರೆ 10ರಿಂದ 12 ಕ್ಯಾಂಪ್ಗಳು ಈಗ ಸಂಪೂರ್ಣವಾಗಿ ಧ್ವಂಸವಾಗಿವೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಈ ಕ್ಯಾಂಪ್ಗಳಲ್ಲಿ ಸಾಮಾನ್ಯವಾಗಿ ಅಂತಂದ್ರೆ 50ರಿಂದ 60 ಜನ ಭಯೋತ್ಪಾದಕರು ಯಾವಾಗ್ಲೂ ಇದ್ದೇ ಇರ್ತಾರೆ. ಹಾಗಾಗಿ ಈ ಎಲ್ಲಾ ಕ್ಯಾಂಪ್ಗಳು ಕೂಡ ಈಗ ಸಂಪೂರ್ಣವಾಗಿ ನಾಶವಾಗಿವೆ. ಈಗ ಸುಮಾರು ಸಂಖ್ಯೆಯಲ್ಲಿ ಭಯೋತ್ಪಾದಕರು ಸಾವನ್ನಪ್ಪಿರೋದ್ರಿಂದಾಗಿ ಜೈಷೆ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆಗೂ ಕೂಡ ಈಗ ಭಾರತ ಒಂದು ತಿರುಗೇಟನ್ನ ಕೊಟ್ಟಂತಾಗಿದೆ. ಮತ್ತು ಅವ್ರಿಗೂ ಕೂಡ ಮುಂದೆ ಈ ರೀತಿಯಾದಂತಹ ಭಾರತೀಯ ಯೋಧರ ಮೇಲೆ ದಾಳಿಯನ್ನು ನಡೆಸಿದ್ರೆ ನಾವು ಇದೇ ರೀತಿಯಾಗಿ ಏರ್ ಸ್ಟ್ರೈಕ್ ಗಳನ್ನ, ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಆದ್ರೆ ಪಾಕಿಸ್ತಾನದಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದನೆಯ ಬೇರನ್ನ ಕಿತ್ತಾಕ್ಬೇಕು. ಹೀಗೆ ಏರ್ ಸ್ಟ್ರೈಕ್ ಗಳನ್ನ, ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ಮಾಡಿದ್ರು ಕೂಡ ಪಾಕಿಸ್ತಾನ ಭಾರತದ ಮೇಲೆ ಭಯೋತ್ಪಾದಕರ ಮೂಲಕ ದಾಳಿಯನ್ನು ನಡೆಸ್ತಾ ಇದೆ. ಒಂದು ರೀತಿಯ ಪ್ರಾಕ್ಸಿ ವಾರನ್ನ 1947ರಿಂದ ಪಾಕಿಸ್ತಾನ ಭಾರತದ ಮೇಲೆ ನಡೆಸ್ತಾ ಇದೆ. ನೇರವಾಗಿ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಯುದ್ಧವನ್ನು ನಡೆಸಿ ಗೆಲ್ಲುವಂತ ಸಾಮರ್ಥ್ಯ ಇಲ್ಲ. ಈಗಾಗಲೇ ಭಾರತ ಪಾಕಿಸ್ತಾನದ ನಡುವೆ 3 ಯುದ್ಧಗಳು ನಡೆದಿವೆ. 1965, 1971 ಮತ್ತು ಕಾರ್ಗಿಲ್ ವಾರ್. ಈ 3 ಯುದ್ಧಗಳಲ್ಲೂ ಕೂಡ ಪಾಕಿಸ್ತಾನ ಸೋತು ಸುಣ್ಣವಾಗಿದೆ. ಹೀಗಾಗಿ ಪಾಕಿಸ್ತಾನದ ಸೇನೆಗೆ ಭಾರತೀಯ ಸೇನೆಯನ್ನ ಸೋಲಿಸ್ತಕ್ಕಂಥ ಸಾಮರ್ಥ್ಯ ಇಲ್ಲ. 2 ದೇಶಗಳ ಸೈನಿಕ ಸಾಮರ್ಥ್ಯವನ್ನು ನೋಡಿದ್ರೆ ಪಾಕಿಸ್ತಾನದ ಸೇನೆಗಿಂತ ಭಾರತೀಯ ಸೇನೆ 2 ಪಟ್ಟು ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಅದು ಭೂಸೇನೆ ಆಗ್ಬೋದು, ವಾಯುಸೇನೆ ಆಗ್ಬೋದು ಅಥವಾ ನೌಕಾಸೇನೆ ಆಗ್ಬೋದು. ಈ ಕಾರಣಕ್ಕಾಗಿನೇ ಪಾಕಿಸ್ತಾನ ತಾನು ನೇರವಾಗಿ ಸೇನೆಯ ಮೂಲಕ ಭಾರತವನ್ನ ಸೋಲಿಸ್ಲಿಕ್ಕಾಗಲ್ಲ ಅಂತ ಈ ರೀತಿಯಾಗಿ ಭಯೋತ್ಪಾದಕರನ್ನ ಭಾರತದ ವಿರುದ್ಧ ಒಂದು ಪ್ರಾಕ್ಸಿ ವಾರ್ಗೆ ಕಳಿಸ್ತಾ ಇದೆ. ಹೀಗಾಗಿ ಭಯೋತ್ಪಾದಕರು ಭಾರತದ ವಿರುದ್ಧ ಸಮರವನ್ನ ನಡೆಸ್ತಾ ಇದ್ದಾರೆ. ಈ ಭಯೋತ್ಪಾದಕರನ್ನ ಈಗ ಒಡೆದುಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ಏರ್ ಸ್ಟ್ರೈಕ್ ನ ಮೂಲಕ ಭಾರತೀಯ ವಾಯುಪಡೆ ನಡೆಸಿದೆ. ಮತ್ತು 1000 kg ಬಾಂಬ್ಗಳನ್ನ ಹಾಕುವ ಮೂಲಕ 12 ಜೈಷೆ ಮೊಹಮ್ಮದ್ನ ಟೆರರ್ ಕ್ಯಾಂಪ್ ಗಳನ್ನ ಸಂಪೂರ್ಣವಾಗಿ ಈಗ ನಾಶಪಡಿಸಲಾಗಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಚಂದ್ರಮೋಹನ್. ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಮಿರಾಜ್ 2000 ಯುದ್ಧ ವಿಮಾನಗಳು ಯಾವ ರೀತಿಯಾಗಿ ಬಾಂಬ್ಗಳ ಮಳೆಯನ್ನ ಗರಿತಾ ಇದ್ದಾವೆ ಭಯೋತ್ಪಾದಕರ ನೆಲಗಳ ಮೇಲೆ ಅನ್ನೋದನ್ನ ನಾವೀಗ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀವಿ. ಬೆಳಗಿನ ಜಾವ 3:30ಕ್ಕೆ ಭಯೋತ್ಪಾದಕರಿಗೆ ದೀಪಾವಳಿಯ ದರ್ಶನ ಆಗಿದೆ. ಬಾಂಬ್ಗಳ ಸುರಿಮಳೆಯನ್ನ ಭಯೋತ್ಪಾದಕ ನೆಲೆಗಳ ಮೇಲೆ ಮಾಡಲಾಗಿದೆ. 10ಕ್ಕೂ ಅಧಿಕ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಇದುವರೆಗೂ ಕೂಡ ಭಾರತ ಪಾಕಿಸ್ತಾನ ಯಾವಾಗೆಲ್ಲ ಯುದ್ಧ ಆಗಿದೆ ಅವಾಗೆಲ್ಲ ಭಾರತದ ಕೈಯಲ್ಲಿ ಪೆಟ್ಟು ತಿಂದಿದೆ ಪಾಕಿಸ್ತಾನ.
47-48ರಲ್ಲಿ ಕಾಶ್ಮೀರ ಯುದ್ಧ ಆಗಿರ್ಬೋದು, ಬಳಿಕ 65ರಲ್ಲಂತೂ 64ರಲ್ಲಿ ಭಾರತ ಚೀನಾ ವಾರ್ ಆಗಿ ಭಾರತ ಹಿನ್ನಡೆಯನ್ನು ಅನುಭವಿಸಿತ್ತು. ಇದೇ ರೈಟ್ ಟೈಮ್ ಅಂತ ಹೇಳಿ ಪಾಕಿಸ್ತಾನ 65ರಲ್ಲಿ ಭಾರತದ ಮೇಲೆ ದಾಳಿಗೆ ಬಂತು. ಆಗಲೂ ಕೂಡ ಭಾರತ ಪಾಕಿಸ್ತಾನವನ್ನು ಮಣಿಸ್ತು. 1971ರಲ್ಲಿ ಬಾಂಗ್ಲಾ ವಿಮೋಚನೆಗಾಗಿ ಭಾರತ ವಾರ್ ಮಾಡಿ ಪಾಕಿಸ್ತಾನವನ್ನು ಕರೆಕ್ಟಾಗಿ ಎರಡು ಪೀಸ್ ಮಾಡಿ ಬಾಂಗ್ಲಾದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ಒದಗಿಸಿಕೊಡ್ತು ಭಾರತ. ಆ ವಾರಲ್ಲೂ ಕೂಡ ಪಾಕಿಸ್ತಾನ ಸೋತು ಸುಣ್ಣವಾಗಿ ಮರ್ಯಾದೆ ಕಳ್ಕೊಳ್ತು. ಅದಾದ ನಂತರ 99ರಲ್ಲಿ ಕಾರ್ಗಿಲ್ ವಾರ್ನಲ್ಲೂ ಕೂಡ ಅಷ್ಟೇ ಅವರಾಗಿ ಕಾಲು ಕೆರ್ಕೊಂಡ್ಬಂದು ಬಳಿಕ ಕಾರ್ಗಿಲ್ನಿಂದ ಅವ್ರನ್ನ ಭಾರತೀಯ ಸೇನೆ ಆಪರೇಷನ್ ವಿಜಯ್ ನಡೆಸಿ ಹಿಮ್ಮೆಟ್ಟಿಸ್ತು. ಈ ರೀತಿ 4 ಆರ್ಮ್ಡ್ ಕಾನ್ಫ್ಲಿಕ್ಟ್ಗಳಲ್ಲಿ ಶಸ್ತ್ರಾಸ್ತ್ರ ಬಳಸಿ ನಡೆಸಲಾದಂತಹ ಈ 4 ಯುದ್ಧಗಳಲ್ಲಿ ಭಾರತೀಯ ಸೇನೆ ಗೆಲುವನ್ನು ಸಾಧಿಸಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ನೇರವಾಗಿ ಯುದ್ಧ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಭಾರತದೊಂದಿಗೆ. ಇವಾಗಂತೂ ಮತ್ತಷ್ಟು ಖರಾಬ್ ಇದೆ ಅದರ ಸ್ಥಿತಿ ಪಾಕಿಸ್ತಾನದ್ದು. ಹೀಗಾಗಿ ಭಯೋತ್ಪಾದಕರನ್ನು ಆಶ್ರಯಿಸಿಕೊಂಡು ಭಾರತದ ಮೇಲೆ ದಾಳಿಗಳನ್ನು ನಡೆಸುವಂಥ ಒಂದು ಕಿತಾಪತಿಯನ್ನು ಪಾಕಿಸ್ತಾನ ಕಳೆದ ಒಂದು 15-20 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಇದಕ್ಕೆ ಭಾರತ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಈಗ ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಕ್ಲೀನ್ ಕೃಷ್ಣಪ್ಪ ಮಾಡಲಾಗಿತ್ತು ಅವರ ಇಡೀ ಭಯೋತ್ಪಾದಕ ನೆಲೆಗಳನ್ನು. ಈಗ ಮತ್ತೊಂದು ಏರ್ ಸ್ಟ್ರೈಕನ್ನು ನಡೆಸಿ ಸಂಪೂರ್ಣವಾಗಿ ಪಾಕಿಸ್ತಾನದ ನೆಲದಲ್ಲಿದ್ದಂತಹ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ, ಒಡೀಸ್ ಮಾಡಲಾಗಿದೆ. 1000 kgಯ 10 ಬಾಂಬ್ಗಳನ್ನು ಡ್ರಾಪ್ ಮಾಡಿ ಒಂದೊಂದೇ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ. ಭಯೋತ್ಪಾದಕ ನೆಲೆಗಳಿದ್ದ ಜಾಗದಲ್ಲಿ ಈಗ ಬರೀ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣ ಆಗಿದೆ. ಆ ಪರಿ ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 500 ಮೀಟರ್ ಪ್ರದೇಶದಲ್ಲಿ ಗುಂಡಿ ಬಿದ್ದಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 500 ಮೀಟರ್ ಪ್ರದೇಶ ಸಂಪೂರ್ಣ ಪುಡಿಯಾಗಿ ಹೋಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಜೈಷ್ ಎ ಮೊಹಮ್ಮದ್ನ 3 ಕಂಟ್ರೋಲ್ ಸೆಂಟರ್ಗಳನ್ನು ಸರ್ವನಾಶ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಈ ಮೂಲಕ ಪುಲ್ವಾಮಾ ಅಟ್ಯಾಕ್ಗೆ ಭಾರತೀಯ ಸೇನೆ ಪ್ರತೀಕಾರವನ್ನು ತೆಗೆದುಕೊಂಡಿದೆ. ಒಂದಷ್ಟು ರಿಯಲಿಸ್ಟಿಕ್ ವಿಜುವಲ್ಸನ್ನು ಇಮೇಜಸ್ಸನ್ನು ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ದಾಳಿ ನಡೆದ ಸಂದರ್ಭದ ಕೆಲವೊಂದಷ್ಟು ದೃಶ್ಯಗಳನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. ಪಾಕಿಸ್ತಾನದ ಮೇಲಿನ ಭಾರತದ ಏರ್ ಸ್ಟ್ರೈಕ್ಗೆ ಸಂಬಂಧಪಟ್ಟಂತಹ ದೃಶ್ಯಗಳಿದು. ಇನ್ನಷ್ಟೇ ಅಧಿಕೃತವಾಗಿ ಭಾರತೀಯ ವಾಯುಸೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಬೇಕಾಗಿದೆ. ಸಾಮಾನ್ಯವಾಗಿ ಈ ರೀತಿ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ ಅಥವಾ ಏರ್ ಸ್ಟ್ರೈಕ್ ನಡೆದಾಗ ಮೊದಲು ಯಾವ ದೇಶದಲ್ಲಿ ನಾವು ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ ಮಾಡಿರ್ತೀವಿ ಆ ರಾಷ್ಟ್ರಕ್ಕೆ ಮಾಹಿತಿಯನ್ನು ಕೊಡಲಾಗುತ್ತೆ. ನೋಡಿ, ನಿಮ್ಮ ನೆಲದಲ್ಲಿ ಈ ರೀತಿ ನೆಲೆಗಳಿದ್ವು, ಭಯೋತ್ಪಾದಕರ ತಾಣಗಳಿದ್ವು, ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀವಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ಅಂಥೇಳಿ ಆ ದೇಶಕ್ಕೆ ಒಂದು ಇಂಟಿಮೇಷನನ್ನು ಕೊಡಬೇಕು. ಆ ಪದ್ಧತಿ ಅದು. ಅದನ್ನು ಭಾರತೀಯ ಸೇನೆ ಜೊತೆಗೆ ಮಾಡಿರುತ್ತೆ. ಅದಾದ ನಂತರ ಸಂಪೂರ್ಣ ಕ್ಯಾಬಿನೆಟ್ಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಪ್ರತಿಪಕ್ಷಗಳಿಗೂ ಕೂಡ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾರೆ. ದೇಶದ ಜನತೆಗೂ ಕೂಡ ಸುದ್ದಿಗೋಷ್ಠಿ ನಡೆಸಿ ಭಾರತೀಯ ವಾಯುಪಡೆ ಕೆಲವೇ ಕ್ಷಣಗಳಲ್ಲಿ ಮಾಹಿತಿಯನ್ನು ಕೊಡುವ ನಿರೀಕ್ಷೆ ಕೂಡ ಇದೆ. ಬೆಳಗ್ಗೆ 3:30ಕ್ಕೆ ಸುಖ ನಿದ್ದೆಯಲ್ಲಿ ಮಲಗಿದ್ದಂತಹ ಉಗ್ರ ಹುಳುಗಳನ್ನು ಎಬ್ಬಿಸಿ ಅವರಿಗೆ ದೀಪಾವಳಿಯ ದರ್ಶನವನ್ನು ಮಾಡಿಸಲಾಗಿದೆ. ಬಾಂಬ್ಗಳ ಸುರಿಮಳೆಗೈದು ಧ್ವಂಸಗೊಳಿಸಲಾಗಿದೆ, ಸರ್ವನಾಶ ಮಾಡಲಾಗಿದೆ ಭಯೋತ್ಪಾದಕ ನೆಲೆಗಳನ್ನು ಅನ್ನುವಂತಹ ಮಾಹಿತಿ ಈಗ ನಾವು ನೋಡ್ತಾ ಇದ್ದೀವಿ. ಎಷ್ಟು ಜನ ಪಾಕಿಸ್ತಾನಿ ಭಯೋತ್ಪಾದಕರು ಇದರಲ್ಲಿ ಸತ್ತು ಹೋಗಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಅದನ್ನು ವಾಯುಪಡೆ ಇನ್ನಷ್ಟೇ ಕನ್ಫರ್ಮ್ ಮಾಡಬೇಕಾಗಿದೆ. ಸಾಮಾನ್ಯವಾಗಿ ಏರ್ ಸ್ಟ್ರೈಕ್ ಆದಾಗ ಎಕ್ಸಾಕ್ಟ್ ನಂಬರ್ ಸಿಗಲ್ಲ, ಒಂದು ರಫ್ ನಂಬರ್ ಸಿಗುತ್ತೆ. ಯಾಕಂದರೆ ಇಡೀ ಏರಿಯಾವನ್ನೇ ಧ್ವಂಸ ಮಾಡಲಾಗಿರುತ್ತೆ. ಒಂದು ಕಾಂಪೌಂಡ್ನಲ್ಲಿ 10 ಜನ ಭಯೋತ್ಪಾದಕರಿದ್ದಾರೆ ಅಂತ ಹೇಳಿದ್ರೆ ಆ ಕಾಂಪೌಂಡ್ನ ಅಷ್ಟು ಪ್ರದೇಶವನ್ನು ಬಾಂಬ್ ಹಾಕಿ ಪುಡಿ ಮಾಡಲಾಗಿರುತ್ತೆ. ಹೀಗಾಗಿ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಯೋತ್ಪಾದಕರು ಈಗ ಮೃತಪಟ್ಟಿರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಇದೀಗ ಲಭ್ಯವಾಗ್ತಿರುವಂತಹ ಒಂದಷ್ಟು ದೃಶ್ಯಗಳು ಕೂಡ ವೆರಿ ಇಂಪಾರ್ಟೆಂಟ್ ದೃಶ್ಯಗಳು. ಇದು ಏರ್ ಸ್ಟ್ರೈಕ್ ಆಪರೇಷನ್ಸ್ನ ದೃಶ್ಯಗಳನ್ನೇ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಜೊತೆಗೆ ಅದರ ಇಂಪ್ಯಾಕ್ಟ್ ಎಷ್ಟಾಗಿದೆ, ಹೇಗಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ.
ಪುಲ್ವಾಮಾ ದಾಳಿಗೆ ಭಾರತ ಪ್ರತೀಕಾರವನ್ನು ಕೈಗೊಂಡಿದೆ. 12 ಮಿರಾಜ್ 2000 ವಿಮಾನಗಳನ್ನು ಬಳಸಿ ಬೆಳಗಿನ ಜಾವ 3:30ರ ಸುಮಾರಿಗೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬಾಲಕೋಟ್ ಹಾಗೂ ಮುಜಫರಾಬಾದ್ ಈ ಪ್ರದೇಶದಲ್ಲಿ ಈ ಏರ್ ಸ್ಟ್ರೈಕ್ ಅನ್ನು ನಡೆಸಲಾಗಿರುವಂಥದ್ದು. ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಗಳ ನೆಲೆಯನ್ನು ಧ್ವಂಸಗೊಳಿಸಲಾಗಿದೆ. ಟೆರರ್ ಲಾಂಚ್ ಪ್ಯಾಡ್ಗಳು ಈ ಪಾಕಿಸ್ತಾನ ಸೇನೆಯ ಅಧಿಕೃತ ಪಾಲಿಸಿ ಇವ್ರದ್ದು, ಮರ್ಯಾದೆ ಬಿಟ್ಟವ್ರದ್ದು. ನಮಗೇನು ಗೊತ್ತಿಲ್ಲ, ನಾವೇನು ಮಾಡಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಗಡಿಯಲ್ಲಿ ಭಯೋತ್ಪಾದಕರುಗಳನ್ನು ಸಾಕಿ ಭಾರತಕ್ಕೆ ನುಗ್ಗಿಸ್ತಾ ಇರ್ತಾರೆ. ಭಾರತ ಈ ರೀತಿಯಾಗಿ ಇದಕ್ಕೆ ಏರ್ ಸ್ಟ್ರೈಕ್ ಮೂಲಕ ಸರಿಯಾದಂತಹ ಏಟನ್ನು ಕೊಟ್ಟಿದೆ.